ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲಾಗಿ ಸ್ಕಿಪ್ ಮಾಡಿ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಓವರ್ ಥಿಂಕಿಂಗ್ ಆ್ಯಂಡ್ ನೆಗೆಟಿವ್ ಥಿಂಕಿಂಗ್ ಎನರ್ಜಿ. ಇಲ್ಲಿ ತುಂಬ ಪ್ರಾಮಿನೆಂಟಾಗಿ ಟವರ್ ಎನರ್ಜಿ ಇದೆ. ಈ ವ್ಯಕ್ತಿ ಸಾಕಷ್ಟು ಹೆಚ್ಚು ಓವರ್ ಥಿಂಕಿಂಗ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಅಂದರೆ ತುಂಬ ಓವರ್ ಥಿಂಕಿಂಗ್ ಮಾಡೋ ಒಬ್ಬ ಪರ್ಸನ್ ತುಂಬ ಸಲ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಓಕೆ, ಇವರ ಲೈಫ್ನಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇದ್ರೂ ಕೂಡ, ಎಲ್ಲವೂ ಸರಿಯಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇವರಿಗೆ ಇಲ್ಲ ಏನೋ ತಪ್ಪಾಗಿದೆ, ಏನೋ ಸರಿ ಇಲ್ಲ ಅನ್ನಿಸುವ ಸ್ವಭಾವ ಇರ್ಬೋದು. ಇವರು ಹೀಗೆ ಫೀಲ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ತುಂಬ ನೆಗೆಟಿವ್ ಥಿಂಕಿಂಗ್ ಕೂಡ ಇರ್ಬೋದು. ಯಾಕೆ ಅಂದರೆ ಇವರ ಪಾಸ್ಟ್ನಲ್ಲಿ ಯಾವುದೋ ಒಂದು ಸಿಚುವೇಶನನ್ನು ಫೇಸ್ ಮಾಡಿರ್ಬೋದು. ಹಾಗಾಗಿ ಈಗ ಅವರ ಲೈಫ್ನಲ್ಲಿ ಏನೇ ಒಳ್ಳೆಯದಾಗಿದ್ರೂ ಕೂಡ ಅಥವಾ ಆಗ್ತಾ ಇದ್ರೂ ಕೂಡ ಅವ್ರಿಗಿಲ್ಲ ಏನೋ ತಪ್ಪಿದೆ ಅನ್ನೋ ಗೊಂದಲ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಆ ರೀತಿ ಓವರ್ ಥಿಂಕಿಂಗ್ ಫೀಲ್ ಮಾಡ್ತಾರೆ. ಗಿಲ್ಟ್ ಎನರ್ಜಿ. ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲೂ ಹೀಗೆ ಆಗಿರ್ಬೋದು. ಈ ವ್ಯಕ್ತಿ ಜೊತೆ ಎಲ್ಲವೂ ತುಂಬ ಸರಿಯಾಗಿ ನಡೀತಾ ಇತ್ತು, ತುಂಬ ಒಳ್ಳೆ ಕೆಮಿಸ್ಟ್ರಿ ಇತ್ತು ನಿಮ್ಮಿಬ್ಬರ ನಡುವೆ, ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಸೊ ಒಳ್ಳೆ ರಿಲೇಷನ್ಶಿಪ್ ಆಗಿತ್ತು. ಆದರೆ ಈ ವ್ಯಕ್ತಿ ಅಷ್ಟು ಒಳ್ಳೆಯದಾಗಿ ಎಲ್ಲವೂ ಹೋಗ್ತಾ ಇದ್ದಾಗ ಅವರಿಗೆ ಇಲ್ಲ ಏನೋ ತಪ್ಪಾಗಿದೆ, ಏನೋ ಗೊಂದಲ ಇದೆ ಅಂತ ಅನಿಸಿರ್ಬೋದು. ಹಾಗಾಗಿ ಈ ಎನರ್ಜಿ ಇದೆ. ಸೊ ಇವರು ಯಾವುದೋ ಒಂದು ತಪ್ಪಾದ ಡಿಸಿಷನ್ ತೊಗೊಂಡಿದ್ದಾರೆ. ಆ ತಪ್ಪಾದ ಡಿಸಿಷನನ್ನು ತುಂಬ ಬೇಗ ತುಂಬ ಆತುರದಲ್ಲಿ ತೊಗೊಂಡಿರ್ಬೋದು. ಇವರು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ರೆ, ನಿಮ್ಮ ಜೊತೆ ಮಾತಾಡೋದನ್ನು ನಿಲ್ಲಿಸಿದರೆ, ಅದು ಎಲ್ಲವೂ ಯಾಕೆ ಅಂದರೆ ಅವರು ತುಂಬ ಆತುರದಲ್ಲಿ ತಪ್ಪಾದ ಡಿಸಿಷನ್ ತೊಗೊಂಡಿದ್ದಾರೆ. ಈಗ ಅವರಿಗೆ ಗಿಲ್ಟ್ ಆಗ್ತಾ ಇದೆ, ನಾನು ತಪ್ಪು ಮಾಡಿದೆ, ಎಲ್ಲ ಚೆನ್ನಾಗೇ ಇತ್ತು, ತಪ್ಪು ಮಾಡಿದ್ದು ನಾನೇ, ಗೊಂದಲ ಮಾಡಿದ್ದು ನಾನೇ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಈ ಟೈಮ್ನಲ್ಲಿ ಇವರು ಗಿಲ್ಟ್ ಎನರ್ಜಿಯಲ್ಲಿದ್ದಾರೆ. ಸೊ ಈ ಕನೆಕ್ಷನ್ಗೆ ತುಂಬ ಓವರ್ ಥಿಂಕಿಂಗನ್ನು ಥಿಂಕ್ ಮಾಡಿರ್ಬೋದು. ನೀವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ರಿ, ಬಹುಶಃ ಅವರು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು, ಆದರೆ ಇಲ್ಲಿ ತಪ್ಪು ಅವರ ಕಡೆಯಿಂದಲೇ ಆಗಿದೆ. ಟ್ರಸ್ಟ್ ಇಶ್ಯೂಸ್ ಎನರ್ಜಿ. ಸೊ ಪಾಸ್ಟ್ನ ಯಾವುದೋ ವಿಷಯ, ಇವ್ರಿಗೆ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ಮರೆಯೋದಕ್ಕೆ ಆಗದೆ ಇರ್ಬೋದು. ಸೊ ಇವರು ಒಂದು ಇನ್ಸೆಕ್ಯೂರ್ ಪರ್ಸನ್ ಕೂಡ ಆಗಿರ್ಬೋದು. ನಿಮ್ಮನ್ನು ಕುರಿತು ಇವರಿಗೆ ಟ್ರಸ್ಟ್ ಇಶ್ಯೂಸ್ ಕೂಡ ಇರ್ಬೋದು. ಲೋ ಸೆಲ್ಫ್ ಎಸ್ಟೀಮ್ ಎನರ್ಜಿ. ಇವರ ಲೈಫ್ನಲ್ಲಿ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಮಾತ್ರ ಪ್ರಾಬ್ಲಮ್ ಇಲ್ಲದೆ ಇರ್ಬೋದು, ಅಂದರೆ ಬೇರೆ ಪ್ರಾಬ್ಲಮ್ಸ್ ಕೂಡ ಇರ್ಬೋದು. ಇವರ ಲೈಫ್ನಲ್ಲಿ ಅವರ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಜಾಬ್ನ ವಿಷಯ ಇರ್ಬೋದು, ಕೆರಿಯರ್ ಗ್ರೋತ್ ಬಗ್ಗೆ ಇರ್ಬೋದು. ಸೊ ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಸ್ಟಕ್ ಆ್ಯಂಡ್ ಅನೇಬಲ್ ಟು ಮೂವ್ ಆನ್ ಎನರ್ಜಿ. ಈ ಎನರ್ಜಿ ಯಾಕೆಂದರೆ ಅವರು ಇನ್ನೂ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ಅವರು ಇನ್ನೂ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಿಮ್ಮ ಮೇಲೆ ತುಂಬ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಪರ್ಸನ್ ಆ ವಿಷಯವನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅವರ ಮನಸ್ಸು ಅನ್ನೋದು ಬ್ಲಾಕ್ ಆಗಿದೆ. ಇದು ಕೇವಲ ನಿಮ್ಮ ವಿಷಯದಲ್ಲಿ ಮಾತ್ರ ಅಲ್ಲ, ಇವರ ಲೈಫ್ನಲ್ಲಿ ತುಂಬ ವಿಷಯಗಳನ್ನು ಅಕ್ಸೆಪ್ಟ್ ಮಾಡದೇ ಇರುವ ಸಾಧ್ಯತೆ ಕೂಡ ಇದೆ. ಅವರ ಫೈನಾನ್ಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ನೂ ತುಂಬ ವಿಷಯಗಳಿಗೆ ಕೂಡ ಇದೇ ಥಿಂಗ್ ಅವರ ಲೈಫ್ನಲ್ಲಿ ಇರಬಹುದು. ರೆಸ್ಟ್, ಹೀಲಿಂಗ್, ಪಾಸ್ಟ್ ಕನೆಕ್ಷನ್ ಎನರ್ಜಿ. ಇಲ್ಲಿ ನಿಮ್ಮಿಬ್ಬರ ನಡುವೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು. ಸೊ ಅದರ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇಬ್ಬರ ನಡುವೆ ಕೂಡ ಒಂದು ಬಾಂಡ್ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ.
ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿದರೆ, ರಾಂಗ್ ಆಗಿ ಮಾತಾಡಿದರೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಹರ್ಟ್ ಮಾಡಿದರೆ, ಅಥವಾ ಕೆಲವೊಮ್ಮೆ ನಿಮಗೆ ಹರ್ಟ್ ಆಗುವ ರೀತಿ, ನೆಗ್ಲೆಕ್ಟ್ ಮಾಡುವ ರೀತಿ ನಡ್ಕೊಂಡಿದ್ರೆ, ನಿಮ್ಮನ್ನು ಯಾವಾಗಲೂ ಇಗ್ನೋರ್ ಮಾಡ್ತಾ ಬಂದಿದ್ರೆ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವು ಇವ್ರು ಏನೇ ಮಾಡಿದ್ರು ಕೂಡ ಯಾವಾಗಲೂ ಇಗ್ನೋರ್ ಮಾಡ್ತಾ ಬಂದ್ರಿ. ಪರವಾಗಿಲ್ಲ, ಈ ಪರ್ಸನ್ ಹೀಗೆ ನನ್ನ ಜೊತೆ ಬಿಹೇವ್ ಮಾಡಿದ್ರೆ ಪರವಾಗಿಲ್ಲ, ಮುಂದೆ ಒಂದು ದಿನ ರಿಯಲೈಸ್ ಮಾಡ್ತಾರೆ, ತಾನಾಗಿ ಈ ಪರ್ಸನ್ ಬದಲಾಗ್ತಾರೆ, ಚೇಂಜ್ ಆಗ್ತಾರೆ ಅಂದ್ಕೊಂಡು ನೀವು ಇವರನ್ನು ಆ ವಿಷಯಗಳಿಗೆಲ್ಲ ಫರ್ಗಿವ್ ಮಾಡ್ತಾ ಬಂದಿದ್ದೀರ. ನೀವು ಇವರ ತುಂಬ ವಿಷಯಗಳನ್ನು ಫರ್ಗಿವ್ ಮಾಡ್ತಾ ಬಂದಿದ್ದೀರ. ನೀವು ಇಷ್ಟೆಲ್ಲ ಫರ್ಗಿವ್ ಮಾಡಿದ್ರು ಕೂಡ ಈ ಪರ್ಸನ್ ಬದಲಾಗಿದ್ದಾರಾ? ಇಲ್ಲ, ಈ ಪರ್ಸನ್ ಇನ್ನೂ ಬದಲಾಗಿಲ್ಲ. ಲೋನ್ಲಿನೆಸ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಇಲ್ಲಿ ಈ ಪರ್ಸನ್ ಇವತ್ತಿಗೂ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಒಂಟಿಯಾಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರದೇ ಬಿಹೇವಿಯರ್ ಕಾರಣದಿಂದ ಇವರು ಇಷ್ಟು ಒಂಟಿಯಾಗಿದ್ದಾರೆ. ನಿಮ್ಮ ಕಡೆ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಒಂಟಿಯಾಗಿ ತುಂಬ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ಇವರು ಇವರೊಳಗೆ ಚೇಂಜಸ್ ತರಬೇಕು. ಬಹುಶಃ ಅದಕ್ಕಾಗಿ ಇವರ ಲೈಫ್ನಲ್ಲಿ ಈ ಪ್ರಾಬ್ಲಮ್ಸ್ ಬಂದಿರ್ಬೋದು, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇವರ ಲೈಫ್ನಲ್ಲಿ ಬಂದಿರೋದು ಇವರನ್ನು ಚೇಂಜ್ ಮಾಡೋದಕ್ಕೆ ಇರ್ಬೋದು. ಇವರೊಳಗೆ ಈ ಚೇಂಜ್ ತರಬೇಕು ಅಂತ ಯೂನಿವರ್ಸ್ ಬಯಸ್ತಾ ಇದೆ. ಅಂದರೆ ಯೂನಿವರ್ಸ್ ಇವರಿಗೆ ಅವರನ್ನು ಚೇಂಜ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಇವರ ಜೊತೆ ಎಲ್ಲವೂ ನಡೀತಾ ಇದೆ. ಇವರ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇದೆ. ಲೆಸನ್ಸ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಯೂನಿವರ್ಸ್ ನಮಗೆ ಒಂದು ಟವರ್ ಮೂಮೆಂಟನ್ನು ಕೊಟ್ಟಾಗ ಅಥವಾ ಲೈಫ್ನಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಸನ್ನು ಕೊಟ್ಟಾಗ ನಮ್ಮನ್ನು ತೊಂದರೆ ಕೊಡೋದಕ್ಕೆ ಅಲ್ಲ, ಅದು ನಮಗೆ ಆ ಪ್ರಾಬ್ಲಮ್ನಿಂದ ಏನಾದರೂ ಲರ್ನ್ ಮಾಡೋದಕ್ಕೆ. ಈ ಪರ್ಸನ್ ಲೈಫ್ನಲ್ಲಿ ಕೂಡ ಈ ಇಶ್ಯೂಸ್ ಬಂದಿರೋದು ಅವರ ಲೈಫ್ನಲ್ಲಿ ಏನಾದರೂ ಲರ್ನ್ ಮಾಡೋದಕ್ಕೆ. ಇವರೀಗ ಒಂದು ರಿಯಲೈಸೇಷನ್ ಟೈಮ್ ಪೀರಿಯಡ್ನಲ್ಲಿರ್ಬೋದು. ಇನ್ನೂ ತುಂಬ ವಿಷಯಗಳನ್ನು ರಿಯಲೈಸ್ ಮಾಡ್ಕೊಳ್ಳೋದು ಇವರಿಗೆ ಬಾಕಿ ಇದೆ. ಈಗೋ ಆ್ಯಂಡ್ ಕಂಟ್ರೋಲ್ ಎನರ್ಜಿ. ಸೊ ಈ ಪರ್ಸನ್ ಇನ್ನೂ ಈಗೋದಲ್ಲಿದ್ದಾರೆ. ನೀವು ಅವ್ರ ಹತ್ರ ಆಗಿ ಮುಂದೆ ಬಂದು ಮಾತಾಡ್ತೀರಾ, ಅವರನ್ನು ಫೇಸ್ ಮಾಡ್ತೀರಾ, ಅವರು ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಪಾರ್ಟ್ನರ್ ಈಗೋ ಎನರ್ಜಿಯಲ್ಲಿದ್ದಾರೆ. ಇವರ ಸೆಲ್ಫ್ ರೆಸ್ಪೆಕ್ಟನ್ನು ಇವರು ಈಗೋ ಅಂತ ಹೇಳ್ಕೊಳ್ತಾ ಇದ್ದಾರೆ. ಸೊ ಇವರ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಹೈ ಇದೆ. ಯಾರ ಮುಂದೆ ಕೂಡ ಬೆಂಡ್ ಆಗೋದಕ್ಕೆ ಇವರಿಗೆ ಗೊತ್ತಿಲ್ಲ. ಸೊ ಲವ್ಗಾಗಿ ಬೆಗ್ ಮಾಡೋದು ಇವ್ರಿಗೆ ಗೊತ್ತಿಲ್ಲ. ಯಾರಿಗಾಗಿಯೂ ಲವ್ನಲ್ಲಿ ಬೆಂಡ್ ಆಗೋದಕ್ಕೆ ಈ ಪರ್ಸನ್ ಇಷ್ಟಪಡೋದಿಲ್ಲ. ಈ ಪರ್ಸನ್ ಅವರನ್ನು ಅವರ ಈಗೋ ಆ್ಯಟಿಟ್ಯೂಡ್ನಲ್ಲೇ ಇಟ್ಟಿರ್ತಾರೆ. ಸೊ ಈ ಕನೆಕ್ಷನನ್ನು ಅವರದೇ ರೀತಿಯಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅವರ ಇಷ್ಟದಂತೆ ನಿಮಗೆ ಟೈಮ್ ಕೊಡ್ತಾಯಿದ್ರು, ಅವರ ಇಷ್ಟದಂತೆ ನಿಮ್ಮ ಜೊತೆ ಮಾತಾಡ್ತಾಯಿದ್ರು, ಅವರ ಇಷ್ಟದಂತೆ ನಿಮ್ಮ ಜೊತೆ ಮಾತಾಡದೆ ಕೂಡ ಇರ್ತಾಯಿದ್ರು. ಓಕೆ, ಈ ಕನೆಕ್ಷನಲ್ಲಿ ಈ ಥಿಂಗ್ ತುಂಬ ಇತ್ತು. ಅಂದರೆ ಈ ಕನೆಕ್ಷನನ್ನು ತುಂಬ ಅವರದೇ ರೀತಿಯಲ್ಲಿ ನಡೆಸಿದ್ದಾರೆ. ಆದರೆ ಈಗ ಏನೂ ಅವರ ಕಂಟ್ರೋಲ್ನಲ್ಲಿ ನಡೀತಾ ಇಲ್ಲ. ಎವ್ರಿಥಿಂಗ್ ಈಸ್ ಔಟ್ ಆಫ್ ಕಂಟ್ರೋಲ್. ಯಾವುದೂ ಅವರ ಇಷ್ಟದ ಪ್ರಕಾರ ನಡೀತಾ ಇಲ್ಲ. ಇದರಿಂದ ಈ ಪರ್ಸನ್ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಈ ವಿಷಯ ಅವರಿಗೆ ತುಂಬ ನೋವು ಕೊಡ್ತಾ ಇದೆ. ಯಾಕೆ ಯಾವುದು ನನ್ನ ಇಷ್ಟದ ಪ್ರಕಾರ ನಡೀತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಯಾಕೆ ನನ್ನ ಇಷ್ಟದಂತೆ ನಡೀತಾ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದಂತೆ ನೀವು ಯಾಕೆ ಮಾಡ್ತಾ ಇಲ್ಲ. ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ನೀವು ಅವ್ರ ಹತ್ರ ಬರ್ತೀರಾ, ಅವ್ರ ಹತ್ರ ಸಾರಿ ಕೇಳ್ತೀರಾ, ಯಾವಾಗಲೂ ಮಾಡ್ತಾ ಇರೋ ರೀತಿ, ಯಾವಾಗಲೂ ಅವರನ್ನು ಚೇಸ್ ಮಾಡಿದ ರೀತಿ ಅವರನ್ನು ಫರ್ಗ್ಯೂ ಮಾಡ್ತೀರಾ, ಮತ್ತೆ ಮತ್ತೆ ಅವರನ್ನು ಅಕ್ಸೆಪ್ಟ್ ಮಾಡ್ತೀರಾ ಅಂತ. ಹಾಗಾದರೆ ನೀವು ಹಾಗೆ ಯಾಕೆ ಮಾಡ್ತಾ ಇಲ್ಲ? ಅವರು ಇದೇ ಥಿಂಕಿಂಗ್ನಲ್ಲಿದ್ದಾರೆ. ಇನ್ನೂ ಅವರ ಮಿಸ್ಟೇಕ್ಸನ್ನು ಅವರು ಸಂಪೂರ್ಣವಾಗಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಈ ಪರ್ಸನ್ ಇನ್ನೂ ಅವರ ಮಿಸ್ಟೇಕ್ಸನ್ನು ಸಂಪೂರ್ಣವಾಗಿ ನೋಡ್ತಾ ಇಲ್ಲ. ಲವ್, ವರ್ತ್ ಆ್ಯಂಡ್ ಎಮೋಷ್ನಲ್ ಎಕ್ಸ್ಪ್ರೆಷನ್ ಎನರ್ಜಿ. ಆದರೆ ಈ ವ್ಯಕ್ತಿಗೆ ನಿಮ್ಮ ಪೇನ್ಗೆ ಕಾರಣ ಈ ವ್ಯಕ್ತಿನೇ ಆಗಿದ್ರು ಅಂತ ಕಾಣಿಸ್ತಾ ಇದೆ. ನಿಮ್ಮ ಕಷ್ಟಕ್ಕೆ ಕಾರಣ ಇವರೇ. ನೀವು ಟ್ರೂ ಲವ್ ಡಿಸರ್ವ್ ಮಾಡ್ತೀರಾ. ನೀವು ಲೈಫ್ನಲ್ಲಿ ನಿಮ್ಮ ಟ್ರೂ ಲವ್ ಡಿಸರ್ವ್ ಮಾಡ್ತೀರಾ. ಆದರೆ ಆ ಟ್ರೂ ಲವ್ ನಿಮಗೆ ಸಿಗಲಿಲ್ಲ. ಈ ಪರ್ಸನ್ಗೆ ಇಷ್ಟು ಫರ್ಗ್ಯೂ ಮಾಡಿದ ಮೇಲೂ, ಇಷ್ಟು ಸ್ಯಾಕ್ರಿಫೈಸ್ ಮಾಡಿದ ಮೇಲೂ, ಇಷ್ಟು ಕಾಂಪ್ರಮೈಸ್ ಮಾಡಿದ ಮೇಲೂ ನಿಮಗೆ ಟ್ರೂ ಲವ್ ಸಿಗಲಿಲ್ಲ. ಬಹುಶಃ ನಿಮ್ಮ ಲೈಫ್ನಲ್ಲಿ ನೀವು ಒಂದು ಟ್ರೂ ಲವ್ ಹುಡುಕ್ತಿದ್ದೀರಾ. ಈ ಪರ್ಸನ್ಗೆ ಅವರ ಲವ್ವನ್ನು ಹೇಗೆ ತೋರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅವರ ಲವ್ವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್, ನೀವು ಏನು ಫೀಲ್ ಮಾಡ್ತೀರೋ ಅದನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಆದರೆ ಈ ವ್ಯಕ್ತಿ ಅವರ ಲವ್ವನ್ನು ಹೇಗೆ ತೋರಿಸ್ಬೇಕು, ಅವರ ಲವ್ವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಕನೆಕ್ಷನಲ್ಲಿ ಒಂದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಜೇಷನ್ ಮಿಸ್ಸಿಂಗ್ ಇದೆ. ತುಂಬ ವಿಷಯಗಳನ್ನು ಕೇಳೋದು, ತುಂಬ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡೋದು ಇನ್ನೂ ನಿಮ್ಮ ಕನೆಕ್ಷನ್ನಲ್ಲಿ ಬಾಕಿ ಇದೆ. ಒಳಗಿನಿಂದ ಎಲ್ಲೋ ಒಂದು ಕಡೆ ಇನ್ನೂ ತುಂಬ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಇನ್ನೂ ತುಂಬ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಈಗ ಈ ಎಲ್ಲ ವಿಷಯಗಳನ್ನು ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಕಾನ್ಫ್ಲಿಕ್ಟ್ ಆ್ಯಂಡ್ ಸ್ಟ್ರಗಲ್ ಎನರ್ಜಿ. ಇಲ್ಲಿ ತುಂಬ
ಕಾನ್ಫ್ಲಿಕ್ಟ್ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ಫೈಟ್ ಮತ್ತು ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಲಾಸ್ಟ್ ಟೈಮ್ ನಿಮ್ಮ ಬ್ರೇಕಪ್ ಆದಾಗ ನಿಮ್ಮಿಬ್ಬರ ನಡುವೆ ತುಂಬ ಫೈಟ್ ಆಗಿರ್ಬೋದು. ನಿಮ್ಮಿಂದ ದೂರ ಹೋದ್ಮೇಲೆ ಈ ಪರ್ಸನ್ ಅವರ ಲೈಫ್ನಲ್ಲಿ ತುಂಬ ವಿಷಯಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅಂದರೆ ನೀವು ಅವ್ರ ಜೊತೆ ಇದ್ದಾಗ ನಿಮ್ಮ ಲಕ್ ಕೂಡ ಅವ್ರ ಜೊತೆ ಕನೆಕ್ಟ್ ಆಗಿತ್ತು. ಅವರು ಅವರ ಲೈಫ್ನಲ್ಲಿ ತುಂಬ ಸಕ್ಸಸ್ ಮತ್ತು ಗ್ರೋತ್ ಅಚೀವ್ ಮಾಡಿರ್ಬೋದು. ಬಟ್ ನೀವು ದೂರ ಆದಮೇಲೆ ಅವರ ಲೈಫ್ನಲ್ಲಿ ಆ ಸಕ್ಸಸ್, ಆ ಗ್ರೋತ್ ಎಲ್ಲವೂ ಕಳೆದು ಹೋಗಿರೋ ರೀತಿ ಅವ್ರಿಗೆ ಫೀಲ್ ಆಗಿರ್ಬೋದು. ಈ ವ್ಯಕ್ತಿ ಲೈಫ್ನಲ್ಲಿ ತುಂಬ ಚಾಲೆಂಜಸ್ ಅನ್ನೋದು ಶುರುವಾಗಿದೆ. ಈಗ ಅವರ ಲೈಫ್ನಲ್ಲಿ ತುಂಬ ಚಾಲೆಂಜಸ್ ನಡೀತಾ ಇದೆ. ಕೆಲವು ಸಂದರ್ಭಗಳು ಇವರು ಅವರನ್ನು ನಿಮಗಿಂತ ತುಂಬ ಕಡಿಮೆ ಅಂತ ಫೀಲ್ ಮಾಡ್ಕೊಳ್ತಾರೆ. ಯಾವ ವಿಷಯ ಇವರನ್ನು ನಿಮ್ಮ ಮುಂದೆ ಇಷ್ಟು ಕಡಿಮೆ ಫೀಲ್ ಮಾಡಿಸ್ತಾ ಇದೆ? ಬಹುಶಃ ನೀವು ಫೈನಾನ್ಷಿಯಲಿ ಅವರಿಗಿಂತ ಹೆಚ್ಚು ಸೆಕ್ಯೂರ್ ಆಗಿರ್ಬೋದು, ನೀವು ಫೈನಾನ್ಷಿಯಲಿ ಅವರಿಗಿಂತ ಬೆಟರ್ ಆಗಿರ್ಬೋದು. ಸೊ ಅದೇ ಕಾರಣದಿಂದ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ಬೋದು. ಅವರು ಕೆಲವೊಮ್ಮೆ ಅವರನ್ನು ತುಂಬ ಕಡಿಮೆ ಅಂತ ಫೀಲ್ ಮಾಡ್ಕೊಳ್ಬಹುದು. ಅದು ಅವರಿಗೆ ಇನ್ಸೆಕ್ಯೂರಿಟಿ ಕೊಡುತ್ತೆ. ಅಥವಾ ನೀವು ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ನೀವು ಎಕ್ಸ್ಟ್ರೀಮ್ಲಿ ಹ್ಯಾಂಡ್ಸಮ್ ಆಗಿರ್ಬೋದು. ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ, ನಿಮ್ಮದೇ ರೀತಿಯಲ್ಲಿ ನೀವು ತಗೊಳ್ಳಿ. ನಿಮ್ಮ ಬಳಿ ಬೆಟರ್ ಆಪ್ಷನ್ಸ್ ಇರ್ಬೋದು. ನಿಮ್ಮನ್ನು ಲೈಕ್ ಮಾಡುವ, ನಿಮ್ಮನ್ನು ಇಷ್ಟಪಡುವ ತುಂಬ ಜನ ಇರ್ಬೋದು. ಆದರೆ ಈ ವ್ಯಕ್ತಿ ಅದರಿಂದಲೂ ಇನ್ಸೆಕ್ಯೂರ್ ಆಗ್ತಾರೆ. ಸೊ ಈ ಪರ್ಸನ್ ಒಬ್ಬ ಇನ್ಸೆಕ್ಯೂರ್ ಪರ್ಸನ್ ಕೂಡ ಆಗಿರ್ಬೋದು. ಇನ್ನೋಸೆನ್ಸ್ ಆ್ಯಂಡ್ ಕೈಂಡ್ನೆಸ್ ಎನರ್ಜಿ. ಈ ಪರ್ಸನ್ಗೆ ನಿಮ್ಮ ಇನ್ನೋಸೆನ್ಸ್ ಅನ್ನೋದು ತುಂಬ ಇಷ್ಟ. ಮೇ ಬಿ ನೀವು ತುಂಬ ಕೈಂಡ್ ನೇಚರ್ ವ್ಯಕ್ತಿ ಆಗಿರ್ಬೋದು, ತುಂಬ ಹೆಲ್ಪಿಂಗ್ ನೇಚರ್ ಇರ್ಬೋದು, ತುಂಬ ಇನ್ನೋಸೆಂಟ್ ಆಗಿರ್ಬೋದು, ಜನರಿಗೆ ಹೆಲ್ಪ್ ಮಾಡ್ಬೋದು, ಜನರಿಗೆ ಸಹಾಯ ಮಾಡ್ಬೋದು. ನಿಮ್ಮಲ್ಲಿ ಒಂದು ಇನ್ನರ್ ಬ್ಯೂಟಿ ಇದೆ, ಅದು ಅವರಿಗೆ ತುಂಬ ಇಷ್ಟ. ಈ ಬ್ರೇಕಪ್ ಅನ್ನೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರೋದು ಇವರ ಮೈಂಡ್ ಸೆಟ್ ಅಥವಾ ನೆಗೆಟಿವ್ ಮೈಂಡ್ ಸೆಟ್ ಕೂಡ ಕಾರಣ ಆಗಿರ್ಬೋದು. ಕೆಲವೊಂದು ಸಲ ಇವರು ತುಂಬ ಜಲಸ್ ಫೀಲ್ ಮಾಡುವ ವ್ಯಕ್ತಿ ಕೂಡ ಆಗಿರ್ಬೋದು. ಅಂದರೆ ನೀವು ಮೇಲ್ ಆಗಿದ್ರೆ ಯಾವುದಾದ್ರೂ ಫೀಮೇಲ್ ಜೊತೆ ತುಂಬ ಮಾತಾಡಿದ್ರೆ ಈ ಪರ್ಸನ್ ಜಲಸ್ ಆಗ್ಬೋದು. ಇವರನ್ನು ಬಿಟ್ಟು ನೀವು ಬೇರೆಯವ್ರ ಹತ್ರ ಯಾಕೆ ಮಾತಾಡ್ತೀರಾ ಅಂತ ಕೇಳ್ಬೋದು. ಅಥವಾ ಎಲ್ಲೋ ಒಂದು ಕಡೆ ನಿಮಗಾಗಿ ಬೌಂಡ್ರೀಸ್ ಕೂಡ ಸೆಟ್ ಮಾಡಿ ಇರಬಹುದು. ಅಥವಾ ನೀವು ಫೀಮೇಲ್ ಆಗಿದ್ದರೆ ಮೇಲ್ ಜೊತೆ ಮಾತಾಡಬಾರ್ದು, ಅಥವಾ ನೀವು ಮೇಲ್ ಆಗಿದ್ದರೆ ಯಾವುದೇ ಫೀಮೇಲ್ ಜೊತೆ ಮಾತಾಡಬಾರ್ದು. ಅಥವಾ ನಿಮಗೆ ತುಂಬ ಮಾತಾಡುವ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದರು, ಈ ಪರ್ಸನ್ ಆ ಬೆಸ್ಟ್ ಫ್ರೆಂಡ್ನಿಂದಲೂ ಇನ್ಸೆಕ್ಯೂರ್ ಫೀಲ್ ಆಗ್ಬೋದು, ಆ ರೀತಿ ನಡ್ಕೊಂಡಿರ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಇವರೊಳಗೆ ಇನ್ಸೆಕ್ಯೂರ್ ಫೀಲಿಂಗ್ ಇದೆ. ಸೊ ಈ ಪರ್ಸನ್ ಈ ಕನೆಕ್ಷನ್ನಲ್ಲಿ ಯಾವುದೇ ಎಫರ್ಟ್ಸ್ ಹಾಕಿಲ್ಲ, ರೈಟ್? ತುಂಬ ಕಡಿಮೆ ಎಫರ್ಟ್ಸ್ ಇತ್ತು, ಅಥವಾ ಈ ವ್ಯಕ್ತಿಯ ಕಡೆಯಿಂದ ಎಫರ್ಟ್ಸ್ ಇರಲೇ ಇಲ್ಲ. ನಿಮಗೆ ರಿಸಲ್ಟ್ ಕೂಡ ಸಿಗಲಿಲ್ಲ. ಅಂದರೆ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಿ, ಆದರೆ ನೀವು ಏನನ್ನೂ ರಿಸೀವ್ ಮಾಡಲಿಲ್ಲ. ನೋ ರಿಸಲ್ಟ್ಸ್ ಇನ್ ದಿಸ್ ಕನೆಕ್ಷನ್. ನಿಮ್ಮ ಕಡೆಯಿಂದ ಈ ಎನರ್ಜಿ ಇದೆ. ಈಗೋ ಆ್ಯಂಡ್ ಸಡನ್ ಬ್ರೇಕಪ್ ಎನರ್ಜಿ. ಇಲ್ಲಿ ಈಗೋ ಕಾರಣದಿಂದ ರಿಸಲ್ಟ್ ಸಿಗಲಿಲ್ಲ. ಇಲ್ಲಿ ಈಗೋ ಮತ್ತು ಸಡನ್ ಚೇಂಜಸ್ ಎನರ್ಜಿ ಇದೆ. ಸೊ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರ್ಬೋದು, ಈ ವ್ಯಕ್ತಿ ಚೀಟ್ ಮಾಡಿರ್ಬೋದು, ರೂಡಾಗಿ ನಡ್ಕೊಂಡಿರ್ಬೋದು, ಅಥವಾ ನಿಮ್ಮಿಂದ ದೂರ ಹೋಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿರ್ಬೋದು. ಅಂದರೆ ಅವರು ಮಾಡಿದ್ದನ್ನು ನೀವು ಸುಲಭವಾಗಿ ಫರ್ಗ್ಯೂ ಮಾಡ್ತೀರಿ ಅನ್ನೋ ಎನರ್ಜಿ ಇಲ್ಲ. ಸೊ ಅವರು ಅಷ್ಟು ರೂಡಾಗಿ ಬಿಹೇವ್ ಮಾಡಿರ್ಬೋದು. ಅವರು ಅವರ ಈಗೋವನ್ನು ನಿಮಗೆ ತುಂಬ ತೋರಿಸಿರ್ಬೋದು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ, ನಿಮ್ಮ ವರ್ತ್ಗೆ ಯಾವುದೇ ವ್ಯಾಲ್ಯೂ ಕೊಡದೇ ಇರ್ಬೋದು. ಈ ಪರ್ಸನ್ಗೆ ಯಾವಾಗಲೂ ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗಿರುತ್ತೆ. ಆದರೆ ನಿಮ್ಮ ಫೀಲಿಂಗ್ಸ್ ಕೂಡ ಮುಖ್ಯ ಅಲ್ವಾ? ನಿಮಗೂ ಕೂಡ ನಿಮ್ಮದೇ ಆದ ಎಕ್ಸಿಸ್ಟೆನ್ಸ್ ಇದೆ, ನಿಮಗೂ ನಿಮ್ಮದೇ ಆದ ವರ್ತ್ ಇದೆ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಯು ಆರ್ ಆಲ್ಸೋ ಸಮನ್. ಓಕೆ, ಅವರು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರ ದೊಡ್ಡ ಪ್ರಾಬ್ಲಮ್ ಇದೆ, ಅವರ ಬಗ್ಗೆ ಮಾತ್ರ ಅವರು ಥಿಂಕ್ ಮಾಡೋದು. ವ್ಯಾಲ್ಯೂ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ಪರ್ಸನ್ ಯಾವ ರೀತಿಯ ವ್ಯಕ್ತಿ ಅಂದರೆ, ನಿಮ್ಮನ್ನು ದೂರ ಮಾಡಿಕೊಂಡಾಗ, ನೀವು ಇವರಿಂದ ದೂರ ಹೋದಾಗ, ಆಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಇವರ ಬಳಿ ಇರುವ ಯಾವುದಕ್ಕೂ ಇವರು ವ್ಯಾಲ್ಯೂ ಮಾಡದೇ ಇರ್ಬೋದು. ಅಂದರೆ ಈಸಿಯಾಗಿ ಸಿಗೋದಕ್ಕೆ ಯಾರು ವ್ಯಾಲ್ಯೂ ಮಾಡೋದಿಲ್ಲ ಅನ್ನೋ ರೀತಿ ಇವರ ಬಳಿ ನಿಮ್ಮ ವ್ಯಾಲ್ಯೂ ನೀವು ಇದ್ದಾಗ ಗೊತ್ತಾಗಲಿಲ್ಲ, ನೀವು ದೂರ ಆದಮೇಲೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಲಾಸ್ಟ್ ಟೈಮ್ ಈ ಪರ್ಸನ್ ನಿಮ್ಮನ್ನು ನೋಡಿದಾಗ ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಂಡಿರ್ಬೋದು. ಅದು ನಿಮ್ಮ ಡಿ ಪಿ ಆಗಿರ್ಬೋದು, ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ಡಿ ಪಿ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಅಥವಾ ಒಂದೇ ಪ್ಲೇಸ್ನಲ್ಲಿದ್ದರೆ, ಒಂದೇ ಸಿಟಿಯಲ್ಲಿದ್ದರೆ, ಅಥವಾ ಯಾವಾಗಲಾದರೂ ಮೀಟ್ ಆಗಿದ್ರೆ ಲಾಸ್ಟ್ ಟೈಮ್ ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಂಡಿರ್ಬೋದು. ನಿಮ್ಮನ್ನು ನೋಡಿದಾಗ, ನಿಮ್ಮ ಫೇಸನ್ನು ನೋಡಿದಾಗ ಅವರ ಕಣ್ಣುಗಳಿಂದ ನಿಮ್ಮಿಂದ ದೂರ ಹೋಗೋದಕ್ಕೆ ಸಾಧ್ಯ ಆಗದೆ ಇರುವಷ್ಟು ನೀವು ಅಟ್ರಾಕ್ಟಿವ್ ಆಗಿರ್ಬೋದು. ಸೊ ಈ ಥಿಂಗ್ ಕೂಡ ಇವರ ಎನರ್ಜಿಯಲ್ಲಿದೆ. ತುಂಬ ಮಿಸ್ ಮಾಡ್ತಾ ಇದ್ದಾರೆ, ತುಂಬ ಹೆಚ್ಚು ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಕೂತಿದ್ರು ನಿಮ್ಮ ಬಗ್ಗೆ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ತಾರೆ, ನಿಮ್ಮ ಜೊತೆಗಿನ ವಿಷಯಗಳನ್ನು ನೆನಪಿಸ್ಕೊಳ್ತಾರೆ. ವಾಚಿಂಗ್ ಆ್ಯಂಡ್ ಕ್ಯೂರಿಯಾಸಿಟಿ ಎನರ್ಜಿ. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೆಚ್ಚು ಸ್ಟಾಕ್ ಮಾಡ್ತಾ ಇರ್ಬೋದು. ನೀವೇನು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇಲ್ಲ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು.
ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನು ಪೋಸ್ಟ್ ಮಾಡ್ತಾ ಇದ್ದೀರಾ, ಸ್ಟೇಟಸ್ನಲ್ಲಿ ಏನು ಹಾಕ್ತಾ ಇದ್ದೀರಾ, ಇವೆಲ್ಲವನ್ನು ನೋಡ್ತಾ ಇದ್ದಾರೆ. ನಿಮ್ಮ ಡೈಲಿ ರುಟೀನ್ ಅವರಿಗೆ ಗೊತ್ತಿರ್ಬೋದು. ಕ್ಯೂರಿಯಾಸಿಟಿ ಎನರ್ಜಿ ಕೂಡ ಇದೆ, ಅಂದರೆ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ, ನೀವು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಈ ರೀತಿಯೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದು ಅವರಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಫ್ರೆಂಡ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್ ಎನರ್ಜಿ, ನಿಮ್ಮ ಮುಂದೆ ಫ್ರೆಂಡ್ಶಿಪ್ ಆಫರ್ ಇರ್ಬೋದು. ಬಹಳ ಬೇಗ ಇವರ ಕಾಲ್ ಅಥವಾ ಮೆಸೇಜ್ ನಿಮಗೆ ರಿಸೀವ್ ಆಗುವ ಚಾನ್ಸಸ್ ಕೂಡ ಇದೆ. ನಿಮ್ಮ ಮುಂದೆ ಫ್ರೆಂಡ್ಶಿಪ್ ಆಫರ್ ಬರ್ಬೋದು, ಆದರೆ ಇವರು ನಿಮ್ಮ ಜೊತೆ ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡೋದಿಲ್ಲ. ಇಂಡೈರೆಕ್ಟ್ ರೀತಿಯಲ್ಲಿ ಹೇಗಾದರೂ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಮೇ ಬಿ ಯಾವುದಾದ್ರೂ ಫ್ರೆಂಡ್ಸ್ ID ಮೂಲಕ, ಯಾವುದಾದ್ರೂ ವರ್ಕ್ ಪರ್ಪಸ್ನಲ್ಲಿ ಅಥವಾ ಎಕ್ಸ್ಕ್ಯೂಸ್ ಮಾಡಿಕೊಂಡು ಯಾವುದಾದ್ರೂ ಕಾರಣ ಹೇಳಿಕೊಂಡು ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಯಾಕೆಂದರೆ ನಿಮ್ಮಿಬ್ಬರ ನಡುವೆ ಮತ್ತೆ ಥಿಂಗ್ಸ್ ಹಾಳಾಗಬಾರ್ದು ಅಂತ ಬಯಸ್ತಾ ಇದ್ದಾರೆ. ಓಕೆ, ಅವರು ನಿಮ್ಮ ರಿಯಾಕ್ಷನ್ಗೆ ಹೆದರ್ತಾ ಇದ್ದಾರೆ, ನಿಮ್ಮ ರಿಜೆಕ್ಷನ್ಗೆ ಹೆದರ್ತಾ ಇದ್ದಾರೆ. ನೀವು ಅವರಿಗೆ ಏನಾದರೂ ರಿಯಾಕ್ಷನ್ ಕೊಡ್ಬೋದು ಅಂತ ಭಯ ಇದೆ. ಥಿಂಗ್ಸ್ ಇನ್ನಷ್ಟು ಹಾಳಾಗ್ಬೋದು ಅಥವಾ ಫೈಟ್ ಆಗ್ಬೋದು, ಅದಕ್ಕೆ ಅವರು ಹೆದರ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮುಂದೆ ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡುವ ಬದಲು ಯಾವುದಾದ್ರೂ ಎಕ್ಸ್ಕ್ಯೂಸ್ ಮೂಲಕ ಇಂಡೈರೆಕ್ಟಾಗಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಸ್ಟ್ರಾಂಗ್ ಅಟ್ರಾಕ್ಷನ್ ಎನರ್ಜಿ, ಈ ಪರ್ಸನ್ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮಗಾಗಿ ಅವರ ಹಾರ್ಟ್ನಲ್ಲಿ ಫೀಲಿಂಗ್ಸ್, ಎಮೋಷನ್ಸ್ ತುಂಬ ಹೆಚ್ಚಿದೆ. ಒಂದು ಪ್ಯಾಷನ್ ಅವರ ಎನರ್ಜಿಯಲ್ಲಿದೆ. ನಿಮಗಾಗಿ ಕ್ರೇಜಿ ಆಗಿರುವ ಒಂದು ಫೀಲಿಂಗ್, ಒಂದು ತುಂಬ ಹೆಚ್ಚು ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಏನೇ ಆಗಲಿ ನಿಮ್ಮಿಂದ ದೂರ ಆಗೋದಕ್ಕೆ ಅವರು ಬಯಸ್ತಾ ಇಲ್ಲ. ಸೀಕ್ರೆಟ್ಸ್ ಆ್ಯಂಡ್ ಕನ್ಫೆಷನ್ ಎನರ್ಜಿ, ಈ ವ್ಯಕ್ತಿ ಕೆಲವು ಸುಳ್ಳುಗಳನ್ನು ಪಾಸ್ಟಲ್ಲಿ ನಿಮಗೆ ಹೇಳಿರ್ಬೋದು ಅಥವಾ ಕೆಲವು ವಿಷಯಗಳನ್ನು ನಿಮ್ಮಿಂದ ಹೈಡ್ ಮಾಡಿರ್ಬೋದು, ಕೆಲವು ಸೀಕ್ರೆಟ್ಸ್ ನಿಮ್ಮಿಂದ ಹೈಡ್ ಮಾಡಿರ್ಬೋದು. ಸೊ ಆ ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋ ಎನರ್ಜಿಯಲ್ಲಿ ಕೂಡ ಇದ್ದಾರೆ. ನಿಮಗೆ ಮೊದಲು ಹೇಳಬೇಕಾಗಿದ್ದ, ಮೊದಲೇ ಡಿಸ್ಕ್ಲೋಸ್ ಮಾಡಬೇಕಾಗಿದ್ದ ಯಾವುದೋ ಒಂದು ವಿಷಯ ಇರ್ಬೋದು, ಅದನ್ನು ಹೇಳಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಕನ್ಫೆಸ್ ಮಾಡೋದಕ್ಕೆ ಏನೋ ಒಂದು ವಿಷಯ ಇದೆ, ನಿಮಗೆ ಹೇಳಬೇಕಾದ ಏನೋ ಒಂದು ವಿಷಯ ಇರ್ಬೋದು. ಅದರ ನಂತರ ಅವರು ನಿಮ್ಮ ಮೇಲೆ ಇರುವ ಹೋಲ್ಡನ್ನು ಲೆಟ್ ಗೋ ಮಾಡ್ತಾರೆ. ಅಂದರೆ ನಂತರ ಆ ವಿಷಯವನ್ನು ನಿಮ್ಮ ಮುಂದೆ ಸರೆಂಡರ್ ಮಾಡ್ತಾರೆ. ಆಮೇಲೆ ಈ ವಿಷಯದ ಬಗ್ಗೆ ನೀವು ನಿಮ್ಮದೇ ಚಾಯ್ಸನ್ನು ತಗೊಳ್ಬೋದು. ನೀವು ಅವರನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಬಯಸ್ತೀರಾ ಅಥವಾ ಅವರಿಂದ ದೂರ ಇರೋದಕ್ಕೆ ಬಯಸ್ತೀರಾ ಅನ್ನೋದನ್ನು ಡಿಸೈಡ್ ಮಾಡುವ ಫ್ರೀಡಮ್ ನಿಮ್ಮ ಹತ್ರ ಇರುತ್ತೆ. ನಿಮಗೆ ಡಿಸಿಷನ್ ತಗೊಳ್ಳುವ ಸಂಪೂರ್ಣ ಫ್ರೀಡಮ್ ಇದೆ. ಹಾಗಾಗಿ ಅವ್ರಿಗೆ ಸಮಥಿಂಗ್ ಟು ಕನ್ಫೆಸ್ ಇದೆ. ಸೊ ಯಾವುದೋ ಒಂದು ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಇರ್ಬೋದು. ಸ್ಟ್ರಾಂಗ್ ಅಟ್ರಾಕ್ಷನ್ ಆ್ಯಂಡ್ ಪ್ಯಾಷನ್ ಎನರ್ಜಿ, ಈ ಪರ್ಸನ್ ಈಗ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಲೆವೆಲ್ನಲ್ಲಿ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಅವರ ಮೈಂಡ್ನಿಂದ, ಅವರ ಹಾರ್ಟ್ನಿಂದ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಸ್ಟ್ರಾಂಗ್ ಲೆವೆಲ್ ಅಟ್ರಾಕ್ಷನ್ ಇದೆ. ನೀವು ಇವರನ್ನು ತುಂಬ ಇನ್ಸ್ಪೈರ್ ಮಾಡಿದ್ದೀರಾ, ದೇ ನೋ ಇಟ್. ನೀವು ಇವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಫಿಸಿಕಲ್ ಅಟ್ರಾಕ್ಷನ್ ಎನರ್ಜಿ, ಸೊ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಲವ್ ಕೂಡ ಇದೆ. ಕನೆಕ್ಷನಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ತುಂಬ ಹ್ಯಾಂಡ್ಸಮ್ ಆಗಿರ್ಬೋದು. ಸೊ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಎನರ್ಜಿ, ಈ ಟೈಮ್ನಲ್ಲಿ ಈ ವ್ಯಕ್ತಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಬಹುಶಃ ನಿಮ್ಮ ಕಡೆಯಿಂದಲೂ ಅವರಿಗೆ ಡಿಟ್ಯಾಚ್ಮೆಂಟ್ ಮತ್ತು ಡಿಸ್ಕನೆಕ್ಟ್ ಫೀಲ್ ಆಗ್ತಾ ಇದೆ. ನೀವು ಅವರಿಂದ ಡಿಟ್ಯಾಚ್ ಆಗಿದ್ದೀರಾ. ನಿಮ್ಮೊಳಗೆ ಅವರ ಬಗ್ಗೆ ಇದ್ದ ಎಮೋಷನ್ಸ್, ಫೀಲಿಂಗ್ಸ್ ಸಂಪೂರ್ಣವಾಗಿ ಮುಗ್ದಿದೆ ಅನ್ನೋ ರೀತಿ ಅವರಿಗೆ ಅನ್ನಿಸ್ತಾ ಇರ್ಬೋದು. ಸೊ ಇವತ್ತು ನಿಮ್ಮ ಕಡೆಯಿಂದ ಡಿಟ್ಯಾಚ್ಮೆಂಟನ್ನು ಅವರು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಬೋದು. ವಾರ್ನಿಂಗ್, ಅವೇಕ್ನಿಂಗ್ ಆ್ಯಂಡ್ ಹೀಲಿಂಗ್ ಎನರ್ಜಿ, ಯೂನಿವರ್ಸ್ನಿಂದ ಸ್ಟ್ರಾಂಗ್ ಮೆಸೇಜ್ ಏನು ಅಂದರೆ, ನಾನು ಹೇಳಿರೋ ರೀತಿ ಯೂನಿವರ್ಸ್ ಕೆಲವೊಮ್ಮೆ ಬ್ಯಾಡ್ ಟೈಮ್ ಕೂಡ ತರುತ್ತೆ. ಅದು ಕೂಡ ನಮಗೆ ಏನಾದರೂ ಟೀಚ್ ಮಾಡೋದಕ್ಕೆ, ಲೆಸನ್ ಕಲಿಸೋದಕ್ಕೆ, ಏನಾದರೂ ಅರ್ಥ ಮಾಡಿಸೋದಕ್ಕೆ. ನಾವು ಆ ಲೆಸನ್ ಅರ್ಥ ಮಾಡಿಕೊಂಡಾಗ ಆ ಬ್ಯಾಡ್ ಟೈಮ್ ಕೂಡ ಆಟೋಮೆಟಿಕಲಿ ಹೋಗ್ಬಿಡುತ್ತೆ. ಲೈಫ್ನಲ್ಲಿ ಯಾವಾಗ ಪ್ರಾಬ್ಲಮ್ಸ್ ಬರುತ್ತೋ ಅದು ನಮಗೆ ಯಾವುದಾದ್ರೂ ಒಂದು ಥಿಂಗ್ ಟೀಚ್ ಮಾಡೋದಕ್ಕೆ ಬಂದಿರುತ್ತೆ. ಯಾವುದೇ ಕಷ್ಟ ಬಂದರೂ ಅದರ ಒಂದು ಲೆಸನ್ ಅನ್ನೋದು ಇರುತ್ತೆ. ಸೊ ಇದು ಅವರೊಳಗೆ ನಡೀತಾ ಇರುವ ಒಂದು ಚೇಂಜಸ್ ಕೂಡ ಆಗಿರ್ಬೋದು. ಈಗ ಏನೇ ಪ್ರಾಬ್ಲಮಲ್ಲಿದ್ದರು, ಸಿಚುವೇಷನಲ್ಲಿದ್ದರು ಅಥವಾ ಏನೇ ತಪ್ಪಾಗಿ ಡಿಸಿಷನ್ ತೊಗೊಂಡಿದ್ರು, ಅದರಿಂದ ಹೊರಗಡೆ ಬರೋದಕ್ಕೆ, ತುಂಬ ವಿಷಯಗಳನ್ನು ರಿಯಲೈಸ್ ಮಾಡಿಸೋದಕ್ಕೆ ಈ ಸಿಚುವೇಷನ್ ಅನ್ನೋದು ಬಂದಿರ್ಬೋದು. ತುಂಬ ವಿಷಯಗಳಿಗೆ ಅಕ್ಸೆಪ್ಟೆನ್ಸ್ ಕೊಡಿಸೋದಕ್ಕೆ ಬರ್ತಾ ಇದೆ. ಅವರು ಈ ಅವೇಕ್ನಿಂಗಿಗೆ ಬರಬೇಕು, ಈ ಅಕ್ಸೆಪ್ಟೆನ್ಸ್ ಮತ್ತು ವಿಸ್ಡಮ್ಗೆ ಬರಬೇಕು. ಸೊ ಅವರು ಅವರ ಶ್ಯಾಡೋ ಸೈಡ್ ಮೇಲೆ ವರ್ಕ್ ಮಾಡಬೇಕಾಗಿದೆ. ರಿಗ್ರೆಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ, ಈ ಪರ್ಸನ್ ಹೈ ರಿಗ್ರೆಟ್ ಎನರ್ಜಿಯಲ್ಲಿದ್ದಾರೆ.
ನಿಮ್ಮ ಜೊತೆ ಅವರು ರೂಡಾಗಿ ಬಿಹೇವ್ ಮಾಡಿದರೆ ಅದರ ಬಗ್ಗೆ ತುಂಬ ರಿಗ್ರೆಟ್ ಇದೆ. ಈ ರಿಲೇಷನ್ಶಿಪ್ಗೆ ಡ್ಯಾಮೇಜ್ ಮಾಡಿದ್ದು ಅವರೇ. ಈಗ ಅವರು ಥಿಂಗ್ಸ್ ಫಿಕ್ಸ್ ಮಾಡಬೇಕು, ಅವರ ಮಿಸ್ಟೇಕ್ಸನ್ನು ರಿಯಲೈಸ್ ಮಾಡಬೇಕು, ಅವರ ಮಿಸ್ಟೇಕ್ಸ್ನ ಅರಿವು ಬರಬೇಕು. ಎಸ್ಕೇಪ್ ಮಾಡೋದ್ರಿಂದ ಅವ್ರಿಗೆ ಸೊಲ್ಯೂಷನ್ ಅನ್ನೋದು ಸಿಗೋದಿಲ್ಲ. ಇನ್ನು ಯೂನಿವರ್ಸ್ ನಿಮಗೆ ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಓಕೆ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ತುಂಬ ಜನರು ಅಂದ್ಕೊಳ್ಬೋದು, ಎಷ್ಟು ವೆಯ್ಟ್ ಮಾಡಬೇಕು, ಎಷ್ಟು ಟೈಮ್ ಬೇಕು, ಯಾವಾಗಲೂ ಇದೇ ಆಯಿತು ಅಂತ. ಬಟ್ ಅದು ಸಡನ್ನಾಗಿ ಆಗುವಂಥದ್ದಲ್ಲ, ಅದಕ್ಕೂ ಒಂದು ಡಿವೈನ್ ಟೈಮಿಂಗ್ ಅಂತ ಇರುತ್ತೆ. ಅಂದರೆ ಪ್ರತಿಯೊಬ್ಬರ ಟೈಮಿಂಗ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಕೆಲವರಿಗೆ ಬೇಗನೆ ರಿಯೂನಿಯನ್ ಆಗಬಹುದು, ಕೆಲವರ ಎನರ್ಜಿ ಬೇಗನೆ ಮ್ಯಾಚ್ ಆಗ್ಬೋದು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಕನೆಕ್ಷನ್ಗೂ ಅದರದೇ ಆದ ಡಿವೈನ್ ಟೈಮಿಂಗ್ ಇರುತ್ತೆ. ಎಲ್ಲವೂ ನಾವು ಬಯಸಿದ ಸಮಯಕ್ಕೆ ನಡೀಬೇಕು ಅಂತ ಇಲ್ಲ. ಯಾವಾಗ ಇಬ್ಬರು ನಿಮ್ಮ ಲೆಸನ್ಸನ್ನು ಕಲಿತು ಹೀಲಿಂಗ್ ಮಾಡಿಕೊಂಡು ಸರಿಯಾದ ಮನಸ್ಥಿತಿಗೆ ಬರ್ತಿರೋ ಆಗ ನಿಮ್ಮ ರಿಯೂನಿಯನ್ ಅನ್ನೋದು ಆಗೇ ಆಗುತ್ತೆ. ಅದಕ್ಕಾಗಿ ಈಗ ಹೆಚ್ಚು ಓವರ್ ಥಿಂಕಿಂಗ್ ಮಾಡದೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮ ಟೈಮಿಂಗ್ ಅನ್ನೋದು ಬಂದಾಗ ನಿಮಗಾಗಿ ಇರಬೇಕಾಗಿರೋದು ನಿಮ್ಮ ಕಡೆಗೆ ಬಂದೇ ಬರುತ್ತೆ. ಇವತ್ತಿನ ಗೈಡೆನ್ಸ್ ಏನು ಅಂತ ನೋಡೋಣ. ನಿಮ್ಮ ಲೈಫ್ನಲ್ಲಿ ಏನೇ ಆಗಿರಲಿ, ನಿಮ್ಮ ಸೆಲ್ಫ್ ವರ್ತನ್ನು ಯಾವತ್ತೂ ಕಡಿಮೆ ಮಾಡ್ಕೊಳ್ಬೇಡಿ. ಯಾರಾದರೂ ನಿಮ್ಮನ್ನು ವ್ಯಾಲ್ಯೂ ಮಾಡದೇ ಇದ್ದರೂ ಕೂಡ ನೀವು ನಿಮ್ಮನ್ನು ವ್ಯಾಲ್ಯೂ ಮಾಡ್ಕೊಳ್ಳಿ. ಸರಿಯಾದ ಟೈಮ್ನಲ್ಲಿ ಸರಿಯಾದ ವಿಷಯಗಳು ನಿಮ್ಮ ಲೈಫ್ಗೆ ಬಂದೇ ಬರುತ್ತೆ. ಟ್ರಸ್ಟ್ ಯುವರ್ ಸೆಲ್ಫ್, ಕೀಪ್ ಹೀಲಿಂಗ್, ಕೀಪ್ ಗ್ರೋಯಿಂಗ್. ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.